Hello dear student. Charge of electron by using Millikan's oil drop experiment. Okay, Millikan oil drop experiment in the charge of electron na find out ಮಾಡಬೇಕು. ಓಕೆ, ಹಾಗಾಗಿ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಕಂಡಕ್ಟ್ ಮಾಡ್ತಾರೆ, ಒಂದು ಚೇಂಬರ್ ಕನ್ಸಿಡರ್ ಮಾಡ್ತಾರೆ. ಈ ಚೇಂಬರ್ ಒಳಗಡೆ ಎರಡು ಪ್ಲೇಟ್ ಅನ್ನ ಪ್ಲೇಸ್ ಮಾಡ್ತಾರೆ. ಒಂದು ಪಾಸಿಟಿವ್ ಪ್ಲೇಟ್, ಅನದರ್ ಒನ್ ಇಸ್ ನೆಗೆಟಿವ್ ಪ್ಲೇಟ್. ನೋಡಿ, ಚಾರ್ಜ್ ಪ್ಲೇಟ್ ಯಾವ್ದು? ನೆಗೆಟಿವ್ ಪ್ಲೇಟ್. ಹಿಯರ್ ಪಾಸಿಟಿವ್ ಪ್ಲೇಟ್. ಎರಡು ಪ್ಲೇಟ್ ಅನ್ನ ಪ್ಲೇಸ್ ಮಾಡ್ತಾ ಇದ್ದಾರೆ ಈ ಚೇಂಬರ್ ಒಳಗಡೆ. ಸ್ಮಾಲ್ ಹೋಲ್ ಮಾಡ್ತಾ ಇದ್ದಾರೆ ಪಾಸಿಟಿವ್ ಪ್ಲೇಟ್ ಅಲ್ಲಿ. ಓಕೆ, ನೆಕ್ಸ್ಟ್ ದಿಸ್ ವಿಲ್ ಕನೆಕ್ಟೆಡ್ ವಿತ್ ಆಟೋಮೈಸರ್. ನಾನು ಆಯಿಲ್ ಡ್ರಾಪ್ ಎಕ್ಸ್ಪೆರಿಮೆಂಟ್ ಅಂತ ಯೂಸ್ ಮಾಡ್ತೀನಿ. ಈ ಆಯಿಲ್ ಇರ್ತಕ್ಕಂಥ ಒಂದು ಚೇಂಬರ್ ಸರ್ಟೈನ್ ಒಂದು ಚೇಂಬರ್ ತಗೊಳ್ತಿದ್ದೀನಿ. ಇದನ್ನು ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ. ಸ್ಪ್ರೇ ಏನಕ್ಕೆ ಮಾಡ್ತಿದೀವಿ? ಬಿಕಾಸ್ ಆಫ್ ಒನ್ ಡ್ರಾಪ್ ಬೈ ಡ್ರಾಪ್ ನಾನು ಏನ್ ಮಾಡ್ತೀನಿ, ಚೇಂಬರ್ ಒಳಗಡೆ ಎಂಟ್ರಿ ಮಾಡಬೇಕು ಆಯಿಲ್ ಅನ್ನ. ಹಾಗಾಗಿ ನಾನು ಏನ್ ಯೂಸ್ ಮಾಡ್ತೀನಿ? ಆಟೋಮೈಸರ್ ಅನ್ನ ಯೂಸ್ ಮಾಡ್ತಿದ್ದೀನಿ. ದಿಸ್ ಆಯಿಲ್ ಡ್ರಾಪ್ಲೆಟ್ ಕಮ್ಸ್ ಫ್ರಮ್ ಆಟೋಮೈಸರ್. ಸ್ಮಾಲ್ ಟಿನಿ ಪಾರ್ಟಿಕಲ್ಸ್ ಆಫ್ ಎ ಆಯಿಲ್ ಡ್ರಾಪ್ಲೆಟ್ moves to the chamber. Okay, this oil droplet one by one enter into this chamber through this hole. Okay, ಇಲ್ಲಿ ಏನಿರುತ್ತೆ ಅಂದ್ರೆ ಇದರೊಳಗಡೆ ನೋಡಿ, ಇನ್ ಬಿಟ್ವೀನ್ ದಿ ನೆಗೆಟಿವ್ ಪಾಸಿಟಿವ್ ಪ್ಲೇಟ್ ಅಂಡ್ ದೆನ್ ನೆಗೆಟಿವ್ ಪ್ಲೇಟ್ air is there, some gases are there. Okay, and also this oil drops moves through this hole and then comes down. ಓಕೆ, ಈ ಗ್ಯಾಸ್ ಅನ್ನು ನಾನು ಅಯೋನೈಸ್ ಮಾಡೋದಕ್ಕೆ ನಾನು ಏನು ಯೂಸ್ ಮಾಡ್ಕೊಳ್ತಿದ್ದೀನಿ? ಎಕ್ಸ್ರೇ ಯೂಸ್ ಮಾಡ್ಕೊಳ್ತಿದ್ದೀನಿ. ಎಕ್ಸ್ರೇ ಕಂಪ್ಲೀಟ್ ಸೆಟಪ್ ನೋಡ್ಕೊಳ್ಳಿ. ಎರಡು ಪ್ಲೇಟ್ ಅನ್ನ ಪ್ಲೇಸ್ ಮಾಡಿದ್ದಾರೆ. ಇಲ್ಲಿ ಆಯಿಲ್ ಅನ್ನ ಸ್ಪ್ರೇ ಮಾಡ್ತಾ ಇದ್ದಾರೆ ಬೈ ಯೂಸಿಂಗ್ ಆಟೋಮೈಸರ್. ದಿಸ್ ಆಯಿಲ್ ಡ್ರಾಪ್ಲೆಟ್ ಕಮ್ಸ್ ಡೌನ್ ಥ್ರೂ ದಿಸ್ ಹೋಲ್. ಓಕೆ, ಇಲ್ಲಿರ್ತಕ್ಕಂಥ ಏರ್ ಅನ್ನ ಅಯೋನೈಸ್ ಮಾಡೋದಕ್ಕೆ ನಾನು ಏನ್ ಬಳಸ್ಕೊಳ್ತಾ ಇದ್ದೀನಿ? ಎಕ್ಸ್ರೇ ಬಳಸ್ಕೊಳ್ತಾ ಇದ್ದೀನಿ. ಅಯೋನೈಸ್ ಆಯ್ತು ಅಂದ್ರೆ ಏನಾಗುತ್ತೆ ನೋಡಿ, ಎಕ್ಸ್ರೇ ಫ್ರಮ್ ದಿ ಸೋರ್ಸ್. ಸೊ ಎಕ್ಸ್ರೇ ನಾನು ಪಾಸ್ ಮಾಡ್ತಾ ಇದ್ದೀನಿ. ಎಕ್ಸ್ರೇ ಏನಕ್ಕೆ ಬೇಕು? ಅಯೋನೈಸಿಂಗ್ ದಿ ಗ್ಯಾಸ್. ಲಾಸ್ ಆಫ್ ಎಲೆಕ್ಟ್ರಾನ್ ಅಂಡ್ ದೆನ್ ಡ್ರಾಪ್ಲೆಟ್ ಕೊಲಿಸನ್ ವಿತ್ ಗ್ಯಾಸ್ ಟು ಅಕ್ವೈರ್ ನೆಗೆಟಿವ್ ಚಾರ್ಜ್. ಈ ಗ್ಯಾಸ್ ಏನಿದೆಯಲ್ಲ ಇದ್ರೊಳಗಡೆ, ಮುಂಚೆ ಆಯಿಲ್ ಡ್ರಾಪ್ಲೆಟ್ ಬರೋದಕ್ಕಿಂತ ಮುಂಚೆ ಇದ್ರೊಳಗಡೆ ಗ್ಯಾಸ್ ಇರುತ್ತೆ. ಈ ಗ್ಯಾಸ್ ಅನ್ನ ನಾನು ಅಯೋನೈಸ್ ಮಾಡ್ತಾ ಇದ್ದೀನಿ. ಅಯೋನೈಸ್ ಅಂದ್ರೆ ಬ್ರೇಕ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಇರ್ತಕ್ಕಂಥ ಆಟಮ್ ಒಳಗಡೆ ಇರ್ತಕ್ಕಂಥ ಎಲೆಕ್ಟ್ರಾನ್ ಏನಾಗುತ್ತೆ, ಈಸಿಯಾಗಿ ಇದು ರಿಮೂವ್ ಮಾಡ್ಕೊಂಡ್ಬಿಡುತ್ತೆ ಗ್ಯಾಸ್. ಈ ಎಲೆಕ್ಟ್ರಾನ್ ಅನ್ನ ಯಾವ್ದು ಅಕ್ವೈರ್ ಮಾಡ್ಕೊಳ್ಳುತ್ತೆ? ಏನ್ ಆಯಿಲ್ ಡ್ರಾಪ್ಲೆಟ್ ಬೀಳ್ತಾ ಇದೆಯಲ್ಲ, ಇದು ಎಲೆಕ್ಟ್ರಾನ್ ಅನ್ನ ಈಸಿಯಾಗಿ ರಿಕ್ವೈರ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಆಯಿಲ್ ಡ್ರಾಪ್ಲೆಟ್ ಈಸಿಲಿ ರಿಕ್ವೆಸ್ಟ್ ದಿ ಎಲೆಕ್ಟ್ರಾನ್. ಇಟ್ಸ್ ಹ್ಯಾವಿಂಗ್ ನೆಗೆಟಿವ್ ಚಾರ್ಜ್. ಆಯಿಲ್ ಡ್ರಾಪ್ಲೆಟ್ ಅನ್ನೋದು ನೆಗೆಟಿವ್ ಎಲೆಕ್ಟ್ರಾನ್ ರಿಸೀವ್ ಮಾಡ್ಕೊಂಡ್ರೆ ಚಾರ್ಜ್ ಏನ್ ಬರುತ್ತೆ? ನೆಗೆಟಿವ್ ಚಾರ್ಜ್. ಬಿಕಾಸ್ ಆಫ್ ಎಲೆಕ್ಟ್ರಾನ್ ಹ್ಯಾವಿಂಗ್ ನೆಗೆಟಿವ್ ಚಾರ್ಜ್. ಓಕೆ, ಯಾವಾಗ ಆಯಿಲ್ ಡ್ರಾಪ್ಲೆಟ್ ನೆಗೆಟಿವ್ ಚಾರ್ಜ್ ಆಯ್ತು, ಕಂಪ್ಲೀಟ್ ಡೌನಿಗೆ ಹೋಗಲ್ಲ. ಯಾಕೆ? ಬಿಕಾಸ್ ಆಫ್ ದಿಸ್ ಪ್ಲೇಟ್ ಹ್ಯಾವಿಂಗ್ ನೆಗೆಟಿವ್ ಚಾರ್ಜ್. ಸೇಮ್ ಚಾರ್ಜಸ್ ಆರ್ ದೇರ್ ಫಾರ್ ಆಯಿಲ್ ಡ್ರಾಪ್ಲೆಟ್ ಅಂಡ್ ದೆನ್ ನೆಗೆಟಿವ್ ಚಾರ್ಜ್ ಪ್ಲೇಟ್. ದಟ್ಸ್ ವೈ ಇಟ್ ವಿಲ್ ರಿಪಲ್. These two plate, positive plate and then negative plate, connected with high voltage battery and maintain voltage. ನಾನು ಏನಾದ್ರೂ ಜಾಸ್ತಿ ವೋಲ್ಟೇಜ್ ಅಪ್ಲೈ ಮಾಡಿದ್ರೆ ಅಂದ್ರೆ ಗ್ರೇಟರ್ ರಿಪಲ್ಷನ್ ಆಗುತ್ತೆ. ನಾನು ವೋಲ್ಟೇಜ್ ಅನ್ನ ಬ್ಯಾಲೆನ್ಸ್ ಮಾಡಿದ್ರೆ ಇದನ್ನ ನಾನು ಈ ಪ್ಲೇಸ್ ಅಲ್ಲಿ ಆಯಿಲ್ ಡ್ರಾಪ್ಲೆಟ್ ಅನ್ನ ನಾನು ಡೌನಿಗೆ ಮೂವ್ ಆಗೋದನ್ನ ನಾನು ತಡಿಬಹುದು. ಓಕೆ, ಸ್ಟಾಪ್ ಮಾಡಬಹುದು. ದಟ್ಸ್ ವೈ ಫಸ್ಟ್ ಪಾಯಿಂಟ್ ಹೇಳ್ತಾ ಇದೆ, ಮೆಜರ್ಡ್ ವೋಲ್ಟೇಜ್ ರಿಕ್ವೈರ್ಡ್ ಟು ಸ್ಟಾಪ್ ದಿ ಫ್ರೀ ಫಾಲ್. ಫ್ರೀ ಆಗಿ ಏನ್ ಮೂವ್ ಆಗ್ತಾ ಇದೆಯಲ್ಲ ಆಯಿಲ್, ನೋಡಿ ಇಲ್ಲಿ ಸ್ಪ್ರೇ ಮಾಡ್ತಾ ಇದೀನಿ ಆಯಿಲ್ ಅನ್ನ. ಈ ಸ್ಪ್ರೇ ಮಾಡಿರ್ತಕ್ಕಂಥ ಡ್ರಾಪ್ಲೆಟ್ ಈಸಿಯಾಗಿ ಏನಾಗ್ತದೆ? ಫ್ರೀಲಿ ಮೂವ್ಸ್ ಡೌನ್. ಬಟ್ ಇಟ್ ವಿಲ್ ಸ್ಟಾಪ್ಡ್ ಬೈ ಅಪ್ಲೈಯಿಂಗ್ ವೋಲ್ಟೇಜ್. ದಿಸ್ ಡ್ರಾಪ್ಲೆಟ್ ರಿಪಲ್ಡ್ ಬೈ ನೆಗೆಟಿವ್ ಪ್ಲೇಟ್. ನೋಡಿ, ಇದರಿಂದ ನಾವು ಏನ್ ಫೈಂಡ್ ಔಟ್ ಮಾಡಬಹುದು? ಈ ಆಯಿಲ್ ಡ್ರಾಪ್ಲೆಟ್ ಅನ್ನ ವೆಯ್ಟ್ ಅನ್ನ ಚೆಕ್ ಮಾಡ್ಕೋಬಹುದು ಅಂಡ್ ದೆನ್ ಮಾಸ್ ಅನ್ನ ಚೆಕ್ ಮಾಡಬಹುದು. ಓಕೆನಾ? ನೋಡಿ, ಇಲ್ಲಿ ಸೆಕೆಂಡ್ ಪಾಯಿಂಟ್ ಹೇಳುತ್ತೆ, ಮಾಸಸ್ ಆಫ್ ಡ್ರಾಪ್ಸ್ ಫ್ರಮ್ ರೇಡಿಯೈ ಅಂಡ್ ದೆನ್ ಡೆನ್ಸಿಟಿ. ನಾನು ಇಲ್ಲಿ ಏನ್ ಅಬ್ಸರ್ವ್ ಮಾಡ್ತಾ ಇದೀನಲ್ಲ ಟೆಲಿಸ್ಕೋಪ್ ಮುಖಾಂತರ, ನೋಡಿ ಇಲ್ಲಿ ಟೆಲಿಸ್ಕೋಪ್ ಅನ್ನ ನಾನು ಇದಕ್ಕೆ ಪ್ಲೇಸ್ ಮಾಡಿದ್ದೀನಿ. ಈ ಆಯಿಲ್ ಡ್ರಾಪ್ಲೆಟ್ ಏನ್ ಬೀಳ್ತಾ ಇದೆಯಲ್ಲ ಇದನ್ನ ನೀಟಾಗಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಇದರ ರೇಡಿಯೈ ಅಂಡ್ ದೆನ್ ಡೆನ್ಸಿಟಿ ಮೇಲೆ ಮಾಸ್ ಅನ್ನ ನಾನು ಕನ್ಸಿಡರ್ ಮಾಡ್ತೀನಿ. ನಾನೆಲ್ಲ ಮಿಲ್ಲಿಕಾನ್ ಕನ್ಸಿಡರ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಚಾರ್ಜ್ ಅನ್ನು ನಾನು ಫೈಂಡ್ ಔಟ್ ಮಾಡಬೇಕು.
ಮಾಸ್ ಅನ್ನ ಅವ್ರು ಯಾವ ರೀತಿ ಅನ್ಕೊಂಡ್ರು, ಮಾಸ್ ಆಫ್ ದಿ ಈಚ್ ಡ್ರಾಪ್ಲೆಟ್ considered by masses of drops from radii and then density. radii ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂಡ್ ದೆನ್ ಡೆನ್ಸಿಟಿ ನಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಆಯಿಲ್ದು. ಅವೆರಡರ ಮೇಲೆ ನಾವು ಮಾಸಸ್ ಅನ್ನ ಹೇಳ್ತಾ ಇದ್ದಾರೆ ಈಚ್ ಡ್ರಾಪ್. ಓಕೆ, ನೆಕ್ಸ್ಟ್ ಚಾರ್ಜ್ ಆನ್ ಈಚ್ ಡ್ರಾಪ್. ಚಾರ್ಜ್ ಆನ್ ಈಚ್ ಡ್ರಾಪ್ ಈಕ್ವಲ್ ಟು ಫೋರ್ಸ್ ಆಫ್ ಗ್ರಾವಿಟಿ. ನಾನು ಏನಾಗ್ತದೆ ಇಲ್ಲಿ ಆಯಿಲ್ ಡ್ರಾಪ್ಲೆಟ್ ಬೀಳ್ತಾ ಇದೆ ಅಂತಂದ್ರೆ ಕೆಳಗಡೆ ಡೌನ್ ಹೋಗ್ತಾ ಇದೆ ಅಂದ್ರೆ ಏನಕ್ಕೆ ಹೋಗ್ತಾ ಇದೆ ಡೌನ್ಗೆ? ಬಿಕಾಸ್ ಆಫ್ ದ ಗ್ರಾವಿಟಿ. ಗ್ರಾವಿಟಿ ಪವರ್ ಇರೋದ್ರಿಂದ ಇಟ್ ವಿಲ್ ಮೂವ್ಸ್ ಡೌನ್. ಯಾವುದೇ ಒಂದು ಪಾರ್ಟಿಕಲ್ ಆಗ್ಲಿ, ನಾನು ಈಗ ಪ್ಲೇಸ್ ಮಾಡ್ತಾ ಇದೀನಿ, ಈಗ ಕೈ ಬಿಟ್ಟೆ ಅಂದ್ರೆ ಇದನ್ನ ನಾನು ಫ್ರೀ ಬಿಟ್ಟೆ ಅಂದ್ರೆ ಏನಾಗುತ್ತೆ? ಇಟ್ ವಿಲ್ ಫಾಲ್ ಡೌನ್. ಓಕೆ, ಹೌದಾ? ಇದು ಫುಲ್ ಕಂಪ್ಲೀಟ್ ಆಗಿ ಡೌನ್ಗೆ ಹೋಗಲ್ಲ, ಯಾಕಂದ್ರೆ ಇಲ್ಲಿ ಆಯಿಲ್ ಡ್ರಾಪ್ಲೆಟ್ ಹ್ಯಾವಿಂಗ್ ನೆಗೆಟಿವ್ ಚಾರ್ಜ್, ದಿಸ್ ಆಲ್ಸೋ ನೆಗೆಟಿವ್ ಪ್ಲೇಟ್, ಇಟ್ ವಿಲ್ ಬಿ ರಿಪಲ್ಡ್. ಪರ್ಟಿಕ್ಯುಲರ್ ಈ ಪ್ಲೇಸ್ ಅಲ್ಲೇ ಆಗ್ಬೇಕು, ಆಯಿಲ್ ಡ್ರಾಪ್ಲೆಟ್ ಇಲ್ಲೇ ಸ್ಟಾಪ್ ಆಗಿರ್ಬೇಕು ಅಂತಂದ್ರೆ ನಾನು ಏನ್ ಮಾಡ್ತೀನಿ? ವೋಲ್ಟೇಜ್ ಅನ್ನ, ಪರ್ಟಿಕ್ಯುಲರ್ ವೋಲ್ಟೇಜ್ ಅನ್ನ ಅಪ್ಲೈ ಮಾಡ್ತೀನಿ. ಯಾವ್ದ್ರ ಮುಖಾಂತರ? ಪರ್ಟಿಕ್ಯುಲರ್ ವೋಲ್ಟೇಜ್ ಅಪ್ಲೈ ಮಾಡಿದಾಗ ಇದೇನಾಗುತ್ತೆ? ಈ ಪ್ಲೇಸ್ ಅಲ್ಲೇ ಆಯಿಲ್ ಹೊಡ್ಕೊಳ್ಳುತ್ತೆ. ಇದರ ಡೆನ್ಸಿಟಿ ಅಂಡ್ ದೆನ್ ರೇಡಿಯನ್ನ ನಾನು ಫೈಂಡ್ ಔಟ್ ಮಾಡಿ ಅದರ ಮಾಸ್ ಅನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಓಕೆ, ಮಿಲಿಕಾನ್ಸ್ taking a masses by using radii and then density. And charge of electron ನ ಯಾವ ರೀತಿ ಫೈಂಡ್ ಔಟ್ ಮಾಡಿದ್ರು ಬನ್ನಿ. ಚಾರ್ಜ್ ಆನ್ ಈಚ್ ಡ್ರಾಪ್, ಫೋರ್ಸ್ ಆಫ್ ಗ್ರಾವಿಟಿ. ನೋಡಿ, ಎರಡು ಫೋರ್ಸ್ ಆಗ್ತಾ ಇದೆ. ಇಲ್ಲಿ ಡೌನ್ ಗೆ ಆಯಿಲ್ ಡ್ರಾಪ್ಲೆಟ್ ಬೀಳ್ತಾ ಇದೆ ಬಿಕಾಸ್ ಆಫ್ ಫೋರ್ಸ್ ಆಫ್ ಗ್ರಾವಿಟಿ. ನೆಕ್ಸ್ಟ್ ಆಪೋಸಿಟ್ ಆಗಿ ಏನಾಗ್ತಾ ಇದೆ? ರಿಪಲ್ಷನ್ ಆಗ್ತಾ ಇದೆ. ಯಾಕೆ? ಬಿಕಾಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. Here opposite electric field, same electric field is there, negative charge, that's why repulsion. ಎರಡು ಕೂಡ ನಾನು ಏನ್ ಮಾಡ್ತಾ ಇದ್ದೀನಿ? ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಗ್ರಾವಿಟಿ ಅಂಡ್ ದೆನ್ ಫೋರ್ಸ್ ಆಫ್ ಎಲೆಕ್ಟ್ರಿಸಿಟಿ ಎರಡು ಬ್ಯಾಲೆನ್ಸ್ ಮಾಡಿದಾಗ ಆಯಿಲ್ ಡ್ರಾಪ್ಲೆಟ್ ಈ ಪ್ಲೇಸ್ ಅಲ್ಲಿ ಉಳ್ಕೊಳ್ಳುತ್ತೆ. ಅಂದ್ರೆ ಇಟ್ ವಿಲ್ ಸ್ಟಾಪ್ ದಿ ಫ್ರೀ ಫಾಲ್ ಆಫ್ ಆಯಿಲ್ ಡ್ರಾಪ್ by balancing force of gravity and then force of electricity. Okay, now charge on each drop is equal to force of gravity is equal to force of electricity. Force of gravity ಏನಿದೆ? m into g, mass into gravity, acceleration due to gravity, is equal to force of electricity. Force of electricity ಅಂದ್ರೆ charge into electric field. Okay, next this E will shifted here. ಹಾಗಾದ್ರೆ Q equal to m into g, E ಏನಾದ್ರು ಶಿಫ್ಟ್ ಆದ್ರೆ divided by E. This will consider as charge m into g ಅಂದ್ರೆ mass into gravity divided by electric field. Okay, totally he calculate particular value of charge of electron. Q equal to integral multiple of minus 1.602 into 10 to the power of minus 19 coulomb. This is the charge of an electron. What is n? Integers. Okay, 1 droplet, 2 droplet, ಎಷ್ಟು droplet ಬರ್ತಾ ಇದೆ ಅದನ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ. But n is integer. Integral multiple of minus 1.602 into 10 to the power of minus 19 coulomb. This is the charge of an electron. Okay. n ಅಂದ್ರೆ 1, 2, 3, 4 ಏನಾದ್ರು ಕನ್ಸಿಡರ್ ಮಾಡಿ. If n equal to 1, ನನಗೆ 1 ಡ್ರಾಪ್ಲೆಟ್ ಬೇಕಾಗಿರೋದು. n equal to 1 ಕನ್ಸಿಡರ್ ಮಾಡಿದ್ರೆ q ಅಂದ್ರೆ ಚಾರ್ಜ್ equal to E also charge. Generally we consider an E. Okay, Q equal to E equal to minus 1.602 into 10 to the power of minus 19 coulomb. This is the charge of an electron. Okay, ನೋಡಿ ಸೆಟಪ್ ನಾನು ಆಲ್ರೆಡಿ ಹೇಳಿದೆ. ಇಲ್ಲಿ ಆಯಿಲ್ ಡ್ರಾಪ್ಲೆಟ್ ಅನ್ನ ನಾವು ಯೂಸ್ ಮಾಡ್ಕೊಳ್ತಾ ಇದೀವಿ. ಆಯಿಲ್ ಡ್ರಾಪ್ಲೆಟ್ ಅನ್ನ ಸ್ಪ್ರೇ ಮಾಡ್ಕೊಳ್ಳೋದಕ್ಕೆ ಅಂದ್ರೆ tiny particles of oil drop moves through the chamber by using atomizer. ಇಲ್ಲಿ ಏನಿರುತ್ತೆ? ಇನ್ ಬಿಟ್ವೀನ್ ದಿ ಪಾಸಿಟಿವ್ ಪ್ಲೇಟ್ ಅಂಡ್ ದ ನೆಗೆಟಿವ್ ಪ್ಲೇಟ್ ಏರ್ ಇರುತ್ತೆ, ಅಂದ್ರೆ ಗ್ಯಾಸ್ ಇರುತ್ತೆ. ಈ ಗ್ಯಾಸ್ ಅನ್ನ ಅಯೋನೈಸ್ ಮಾಡ್ಕೊಳ್ಳೋದಕ್ಕೆ ನಾನು ಏನ್ ಯೂಸ್ ಮಾಡ್ತೀನಿ? ಎಕ್ಸ್ರೇ. ಯಾಕೆ ಸರ್ ಅಯೋನೈಸ್ ಮಾಡ್ಕೋಬೇಕು? ಅಯೋನೈಸ್ ಮಾಡಿದ್ಮೇಲೆ ಇಟ್ ವಿಲ್ ರಿಲೀಸಸ್ ದಿ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ರಿಲೀಸ್ ಆಯ್ತು ಅಂದ್ರೆ ಈ ಎಲೆಕ್ಟ್ರಾನ್ ಅನ್ನ ಯಾವ್ದು ರಿಸೀವ್ ಮಾಡ್ಕೊಳ್ಳುತ್ತೆ? ಏನ್ ಆಯಿಲ್ ಡ್ರಾಪ್ಲೆಟ್ ಬೀಳ್ತಾ ಇದೆಯಲ್ಲ, ದಿಸ್ ಆಯಿಲ್ ಡ್ರಾಪ್ ರಿಸೀವ್ಸ್ ದಿ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ರಿಕ್ವೈರ್ ಮಾಡ್ಕೊಳ್ತಾ ಅಂದ್ರೆ ನೆಗೆಟಿವ್ ಚಾರ್ಜ್ ಬರುತ್ತೆ ಇದಕ್ಕೆ ಆಯಿಲ್ ಡ್ರಾಪ್ಲೆಟ್ ಗೆ. ದಿಸ್ ಆಯಿಲ್ ಡ್ರಾಪ್ಲೆಟ್ ನಾಟ್ ಫಾಲ್ ಡೌನ್ ಬಿಕಾಸ್ ಆಫ್ ದಿಸ್ ಪ್ಲೇಟ್ ಹ್ಯಾವಿಂಗ್ ನೆಗೆಟಿವ್ ಚಾರ್ಜ್, ರಿಪಲ್ ಆಗುತ್ತೆ.
ಪರ್ಟಿಕ್ಯುಲರ್ ವೋಲ್ಟೇಜ್ ಮೇಂಟೈನ್ ಮಾಡಿದಾಗ ಅಂದ್ರೆ ಗ್ರಾವಿಟಿ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಎರಡು ಕೂಡ ಫೋರ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂಡ್ ದೆನ್ ಫೋರ್ಸ್ ಆಫ್ ಗ್ರಾವಿಟಿ ಎರಡು ಬ್ಯಾಲೆನ್ಸ್ ಮಾಡಿದಾಗ ಈ ಆಯಿಲ್ ಡ್ರಾಪ್ ಮೂವ್ ಆಗೋದನ್ನ ಸ್ಟಾಪ್ ಮಾಡಬಹುದು. ಸ್ಟಾಪ್ ಮಾಡಿದ ತಕ್ಷಣ ಇದರ ಮಾಸ್ ಅನ್ನ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು ಬೈ ಯೂಸಿಂಗ್ ರೇಡಿಯೈ ಅಂಡ್ ದೆನ್ ಡೆನ್ಸಿಟಿ. ಆಫ್ಟರ್ ಕ್ಯಾಲ್ಕುಲೇಟಿಂಗ್ ದಿ ಚಾರ್ಜ್ ಆನ್ ಈಚ್ ಡ್ರಾಪ್ by this method. Dear student, now Millikan ಏನ್ ಫೈಂಡ್ ಔಟ್ ಮಾಡಿದ್ರು ಫಸ್ಟ್ ಚಾರ್ಜ್ ಆಫ್ an electron. ಓಕೆ, ಚಾರ್ಜ್ ಆಫ್ ಎಲೆಕ್ಟ್ರಾನ್ ಸಿಕ್ತು. ನೆಕ್ಸ್ಟ್ ಮಾಸ್ ಆಫ್ ಎಲೆಕ್ಟ್ರಾನ್ ಬೇಕಲ್ಲ, ಅಬ್ಸಲ್ಯೂಟ್ ಮಾಸ್ ಆಫ್ ಎಲೆಕ್ಟ್ರಾನ್. ಓಕೆ, ಅದನ್ನು ಕೂಡ ಫೈಂಡ್ ಔಟ್ ಮಾಡ್ತಾರೆ. ಹೇಗೆ? ಚಾರ್ಜ್ ಆನ್ ದಿ ಎಲೆಕ್ಟ್ರಾನ್ ಆಲ್ರೆಡಿ ಗೊತ್ತು, -1.6 into 10 to the power of -19 ಕೂಲಂಬ್. ಓಕೆ, ನೆಕ್ಸ್ಟ್ ಜೆ ಥಾಮ್ಸನ್ ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿದ್ರು. ಏನ್ ಕೊಟ್ಟಿದ್ರು ಜೆ ಥಾಮ್ಸನ್? ಬೈ ಯೂಸಿಂಗ್ ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪೆರಿಮೆಂಟ್ ಏನ್ ಕೊಟ್ಟಿದ್ರು? ಚಾರ್ಜ್ ಟು ಮಾಸ್ ರೇಷಿಯೋ ಆಫ್ ಎಲೆಕ್ಟ್ರಾನ್. ಚಾರ್ಜ್ ಆಫ್ ಎಲೆಕ್ಟ್ರಾನ್ ಇ ಅಂದ್ರೆ, ಎಂಇ ಅಂದ್ರೆ ಮಾಸ್ ಆಫ್ ಎಲೆಕ್ಟ್ರಾನ್. ಚಾರ್ಜ್ ಟು ಮಾಸ್ ರೇಷಿಯೋ -1.76 into 10 to the power of 11 coulomb per kg. This already given by J. Thomson. This is the charge to mass ratio value. Already we know that. Next, formula ide mass of electron ge. Mass of electron equal to charge of electron E divided by charge to mass ratio E per ME. Charge to mass ratio. ಇವೆರಡನ್ನು ಕ್ಯಾಲ್ಕುಲೇಟ್ ಮಾಡೋಣ. ಚಾರ್ಜ್ ಆಫ್ ದಿ ಎಲೆಕ್ಟ್ರಾನ್ ಎಷ್ಟಿದೆ? -1.6 into 10 to the power of -19 ಕೂಲಂಬ್ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಚಾರ್ಜ್ ಟು ಮಾಸ್ ರೇಷಿಯೋ -1.76 into 10 to the power of 11 per coulomb per kg. ಓಕೆ, ಇವೆರಡನ್ನು ಕೂಡ ನಾನು ಕ್ಯಾಲ್ಕುಲೇಟ್ ಮಾಡಿದಾಗ ಮಾಸ್ ಆಫ್ ದಿ ಎಲೆಕ್ಟ್ರಾನ್ ಇಸ್ ಈಕ್ವಲ್ ಟು 9.11 into 10 to the power of -31 kg. ಇವನ್ನ ನೆನ್ಪಿಟ್ಕೊಳ್ರಿ. ಚಾರ್ಜ್ ಆಫ್ ದಿ ಎಲೆಕ್ಟ್ರಾನ್, charge to mass ratio and then mass of electron. Okay, mass of absolute value of the mass of electron and then charge of electron calculated by Millikan oil drop experiment.